ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ವ್ಲಾಗ್. ಗೈಸ್, ಇವತ್ತು ನಾನು ಬಂದಿದ್ದೀನಿ ಸಹಾರಾಗೆ. ಇದು ಲೊಕೇಟ್ ಆಗಿರುವಂಥದ್ದು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ. ಇದು DC ಆಫೀಸ್ ಆಪೋಸಿಟ್ ಬರುತ್ತೆ. ಇಲ್ಲಿ ಆ್ಯಕ್ಚುಲಿ ಕಮ್ಮಿ ಪ್ರೈಸಲ್ಲೆಲ್ಲ ಸಿಗುತ್ತೆ ಅಂತ ಹೇಳಿ ಯಾರೋ ಒಬ್ಬರು ವಿಡಿಯೋ ಮಾಡಿದರು. ಹಾಗಾಗಿ ನಾನು ನೋಡೋಣ ಅಂತ ಹೇಳಿ ಬಂದೆ, ಏನೇನು ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ. ಗೈಸ್, ಆ್ಯಕ್ಚುಲಿ ನಾವಂತೂ ಫಸ್ಟ್ ಬರ್ತಿದ್ದಂಗೆ ಇಲ್ಲಿ ಕೇಳಿದ್ವಿ. ಈ ಒಂದು ಕುಟಾಣಿ ಥರ ಬರುತ್ತಲ್ಲ ಕುಟ್ಟೋದು, ಅದೇನೇ 850 750 ಈ ಥರ ಹೇಳಿದ್ರು. ತುಂಬ ಕಾಸ್ಟ್ಲಿ ಅಂತ ನಮ್ಗೆ ಅನ್ನಿಸ್ತು. ಸೀರಿಯಸ್ಲಿ ಗೊತ್ತಿಲ್ಲ ಬೇರೆಯವ್ರಿಗೆ ಹೇಗೆ ಅನಿಸುತ್ತೋ. ಸರಿ, ಹಾಗೆ ಒಳಗಡೆ ಹೋಗಿ ನೋಡೋಣ ಅಂತ ಹೇಳಿ ಇದನ್ನೆಲ್ಲ ನೋಡಿಕೊಂಡು ನೀಟಾಗಿ ಆಮೇಲೆ ಒಳಗಡೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಬಂದು ಹೋಗ್ತಿದ್ದಂಗೆ ಮಾರ್ಟ್ ಎಲ್ಲ ಇತ್ತು. ಮಾರ್ಟು ಕೂಡ ತುಂಬ ಕಾಸ್ಟ್ಲಿ ಅಂತ ನನಗನ್ನಿಸ್ತು. ವಿಶಾಲ್ ಮಾರ್ಟಲ್ಲೇ ಇದಕ್ಕಿಂತ ಓಕೆ ಪರವಾಗಿಲ್ಲ ಅಂತ ಅನಿಸಿತ್ತು. ಹಾಗೆ ಇದೆಲ್ಲ ತುಂಬ ಚೆನ್ನಾಗಿದೆ. ಮೆಟಲ್ಸ್ ಎಲ್ಲ ಒಂಥರ ಬ್ಲ್ಯಾಕ್ ಮೆಟಲಲ್ಲೆಲ್ಲ ಇಯರಿಂಗ್ಸು ಆ್ಯಂಡ್ ನೆಕ್ಲೆಸ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಲಾಂಗ್ ಸರಗಳೆಲ್ಲ. ಬಟ್ ಕ್ವಾಲಿಟಿ ಮೇಲೆ ಹೇಗಿದೆಯೋ ಏನೋ ಗೊತ್ತಿಲ್ಲ. ಪ್ರೈಸ್ ಮಾತ್ರ ಕಾಸ್ಟ್ಲಿನೇ ಇತ್ತು ಇದನ್ನು ಕೂಡ. ಬಟ್ ಎಲ್ಲ ಐಟಮು ಸಿಗುತ್ತೆ ಇಲ್ಲಿ. ಒಳ್ಳೆ ಕ್ವಾಲಿಟಿದು ಸಿಗುತ್ತೆ. ಹಾಗೆ ಎಲ್ಲನೂ ಒಳ್ಳೆ ಕ್ವಾಲಿಟಿದೆ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ ಪರವಾಗಿಲ್ಲ, ಒಂದೊಂದು ಒಳ್ಳೆ ಕ್ವಾಲಿಟಿದೇ ಇತ್ತು. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಇಲ್ಲೆಲ್ಲ ಬೆಡ್ ಎಲ್ಲ ಇತ್ತು. ಇದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟಾಪ್ಸ್ ಹತ್ರ ಬಂದ್ವಿ ನಾವು. ಟಾಪ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಶಾರ್ಟ್ ಟಾಪು, ಲಾಂಗ್ ಟಾಪು ಈ ಥರ ಎಲ್ಲ ಇತ್ತು ಗೈಸ್. ಆ್ಯಕ್ಚುಲಿ ನನಗೆ ಕಾಟನ್ ಅಂದರೆ ಸ್ವಲ್ಪ ಇಷ್ಟ ಇರೋದ್ರಿಂದ ಇಷ್ಟ ಆಯಿತೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ. ಇಲ್ಲಿ ಆಲ್ಮೋಸ್ಟ್ ಕಾಟನೇ ಇತ್ತು, ಒಂಥರ ಪ್ಯೂರ್ ಕಾಟನ್ ಥರ ಇತ್ತು. ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಗೈಸ್. ನನಗಿಷ್ಟಾಗಿ ನಾನು ಒಂದು ಸ್ವಲ್ಪ ಟಾಪ್ಸ್ಗಳನ್ನ ಬೈ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು ಟಾಪ್ಸ್ ಮಾತ್ರ. ಆ್ಯಂಡ್ ಇಲ್ಲಿ ನೈಟಿಗಳು ಕೂಡ ಸಿಗುತ್ತೆ. ನೈಟಿನೂ ಒಳ್ಳೊಳ್ಳೆ ಡಿಸೈನ್ಸ್ ಇತ್ತು. ಆ್ಯಂಡ್ ಇಲ್ಲಿ ಟಾಪ್ಸು, ಕುರ್ತೀಸು, ನೈಟೀಸ್ ಇದೆಲ್ಲ ಸಿಗ್ತಿತ್ತು ಅಕ್ಕಪಕ್ಕದಲ್ಲೇ. ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಮೆಟಲ್ದು ಮತ್ತೆ ನೋಡಿದೆ ನಾನು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಇದು ಬಂದು ಸ್ಕ್ರೀನ್ಗಳು ನೆಟ್ಟೆಡ್ ಸ್ಕ್ರೀನ್ ಟೈಪೇ ಇತ್ತು. ಆಲ್ಮೋಸ್ಟ್ ನೆಟ್ಟೆಡ್ ಥರನೇ ಇತ್ತು ಅಲ್ಲಿ, ಅಂದರೆ ಟ್ರಾನ್ಸ್ಪರೆಂಟ್ ಇತ್ತು. ಇದು ಬಂದು ನಾವು ಜೀನ್ಸ್ ಟಾಪ್ಸ್ಗಳು. ಹಾಗೆ ಇಲ್ಲಿ ಸ್ಲಿಪ್ಪರ್ ಅಂಗಡಿಗೆ ನಾವು ಬಂದ್ವಿ, ಶಾಪ್ಗೆ. ಇಲ್ಲಿ ಮಾತ್ರ ತುಂಬ ಡಿಸೈನ್ಸ್ ಇತ್ತು. ಆಲ್ಮೋಸ್ಟ್ ಎಲ್ಲ ಡಿಸೈನ್ಸು ಇತ್ತು ಇಲ್ಲಿ. ಶೂಸ್ ಇರ್ಬೋದು ಆ್ಯಂಡ್ ಸ್ಯಾಂಡಲ್ಸು, ಸ್ಲಿಪ್ಪರ್ಸು, ಒಳ್ಳೊಳ್ಳೆ ಡಿಸೈನ್ಸ್ ಇತ್ತು ಇಲ್ಲಿ. ಬಟ್ ಓಕೆ, ರೇಟ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನಮಗೆ. ಯಾಕೆಂದರೆ 100 ರೂಪೀಸ್ 150ಗೆಲ್ಲ ಸಿಗೋವಂಥ ಒಂದೊಂದು ಇದೆಲ್ಲ ಸ್ಲಿಪ್ಪರ್ಸ್ಗಳು ಇದೆ ಬೇರೆ. ನಾನು ಇವಾಗ ಏನು ತೋರಿಸ್ತಿದ್ದೀನಿ ಅದೆಲ್ಲ, ಅದನ್ನೆಲ್ಲ ಅವ್ರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾರೆ. ಅದಲ್ಲದೆ ಬ್ರ್ಯಾಂಡೆಡ್ ಸ್ಲಿಪ್ಪರ್ಸು ಅಲ್ಲ, ನೀರಿಗೆ ಹಾಕಿದ ತಕ್ಷಣ ಕಿತ್ತೋಗ್ಬಿಡುತ್ತೆ. ಇದು ಓಕೆ ಅನ್ನಿಸ್ತು. ಇದೊಂದು ಪರ್ಚೇಸ್ ಮಾಡಿದ್ಲು ಭೂಮಿ. ಸಿಂಪಲಾಗಿ ಎಲಿಗೆಂಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಡ್ರೆಸ್ಗಳಿಗೆಲ್ಲ. ಇಲ್ಲೂ ಕೂಡ ಅಷ್ಟೇ ಇಯರಿಂಗ್ಸು, ಸ್ಟಡ್ಸು, ಈ ಥರ ಸರಗಳು, ಹ್ಯಾಂಡ್ ಲಾಂಗ್ ಸರಗಳು, ನೆಕ್ಲೆಸ್ ಟೈಪು ಎಲ್ಲ ಇತ್ತು. ಇದು ಬಂದು ಯಾವುದೋ ಸೀಸ್ ಜ್ಯುವೆಲರಿ ಅಂತ ಹೇಳಿ ಗೈಸ್. ಇಲ್ಲಿ ಬಂದು ಎಲ್ಲ ಥರ ಸೆಟ್ಸ್ಗಳು ಇದೆಲ್ಲ ಇತ್ತು. 10 ರೂಪಾಯಿಂದ ಸ್ಟಾರ್ಟಾಗಿ 120 ಈ ಥರ ಎಲ್ಲ ಇತ್ತು. ಪ್ಲೇಟ್ಸ್ಗಳು, ಬೌಲ್ಗಳು, ಕಪ್ಗಳು ಈ ಥರ ಎಲ್ಲ ನೋಡಿದ್ವಿ. ಅಂದರೆ ನಾವು ಆಲ್ರೆಡಿ ಪರ್ಚೇಸ್ ಮಾಡಿದ್ರಿಂದ ನಮಗೆ ಬೇಡ ಅಂತ ಅನ್ನಿಸ್ತು. ಹಾಗೆ ನೋಡ್ಕೊಂಡು ನಾವು ಮುಂದೆ ಬಂದ್ವಿ. ಬಟ್ ಓಕೆ ಪರವಾಗಿಲ್ಲ, ತುಂಬ ಚೆನ್ನಾಗಿದ್ದಾವೆ ಎಲ್ಲ ಐಟಮ್ಗಳು ಕೂಡ. ಇಲ್ಲೂ ನೋಡಿ ಕುರ್ತೀಸ್ಗಳೆಲ್ಲ ಸಿಗುತ್ತೆ, ಲೆಗ್ಗಿನ್ಸು, ಟಾಪ್ಸು, ಕುರ್ತೀಸು ಆ್ಯಂಡ್ ಹ್ಯಾಂಡ್ ಬ್ಯಾಗು ಕೂಡ ಇತ್ತು. ನನಗೆ ಹ್ಯಾಂಡ್ ಬ್ಯಾಗ್ ಸ್ವಲ್ಪ ಇಷ್ಟ ಆಯಿತು, ಹಾಗಾಗಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಪ್ರೈಸ್ ಕೂಡ ರೀಸನಬಲ್ ಇತ್ತು. ಅವರು ಡಿಸ್ಕೌಂಟ್ ಕೂಡ ಮಾಡಿಕೊಡ್ತಿದ್ರು. ಕೇಳಿದ್ರೆ ಡಿಸ್ಕೌಂಟ್ ಕೂಡ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಬ್ಯಾಗ್ಗಳು. ಇಲ್ಲಿ ಬಂದು ಪಲಾಜೋ ಪ್ಯಾಂಟ್ಸು ಎಲ್ಲ ಇತ್ತು. ಆ್ಯಂಡ್ ಮುಂದೆ ಬಂದರೆ ಈ ಥರ ಉಪ್ಪಿನಕಾಯಿಗಳು, ಸ್ನ್ಯಾಕ್ಸ್ಗಳು ಪ್ರತಿಯೊಂದು ಕೂಡ ಇಲ್ಲಿದೆ. ನೀವು ಏನು ಬೇಕಾದರೂ ಬೈ ಮಾಡ್ಬೋದು. ಅಂದರೆ ನಿಮಗೆ ಪ್ರೈಸ್ ಯಾವ ಥರ ಇಷ್ಟ ಆಗುತ್ತೆ ಆ ಥರ. ಇಲ್ಲಿ ಬಂದು ಬುದ್ಧ, ಶಿವ ಈ ಥರದ್ದೆಲ್ಲ ಸ್ಟ್ಯಾಚು ಟೈಪ್ ಇತ್ತು. ಅಂದರೆ ವಾಟ್ರು ಫಾಲ್ ಆಗುತ್ತಲ್ಲ ಆ ಟೈಪು. ತುಂಬ ಚೆನ್ನಾಗಿತ್ತು ಅದನ್ನು ಕೂಡ. ಇಲ್ಲಿ ನಿಮಗೆ 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು ಈ ಥರದ್ದು ಕೂಡ ಇತ್ತು. ಹಾಗೆ ನಿಮ್ಮ ಮೀಸೋದಲ್ಲಿ ಪರ್ಚೇಸ್ ಮಾಡ್ತೀವಲ್ಲ, ಅಮೆಝಾನ್ ಮೀಸೋದಲ್ಲಿ ಹೋಮ್ ಡೆಕೋರು ಆ ಥರ ಐಟಮ್ಸ್ಗಳು ಕೂಡ ಇಲ್ಲಿ ಇತ್ತು. ಅದು ಕೂಡ ನನಗಿಷ್ಟ ಆಯಿತು. ಮುಂದೆ ಹೋಗೋಣ ಅಂತ ಬಂದ್ವಿ. ಇಲ್ಲೂ ಕೂಡ ಮ್ಯಾಟ್ ಎಲ್ಲ ಇತ್ತು. ಇಲ್ಲಂತೂ ಫ್ಯಾನ್ಸಿ ಐಟಮ್ಗಳಿತ್ತು. ಫ್ಯಾನ್ಸಿ ಐಟಮ್ಗಳಂತೂ ಎವ್ರಿ ಕಾಸ್ಟ್ಲಿ ಅಂತ ನನಗನ್ನಿಸ್ತು. ಆ್ಯಂಡ್ ಇವು ಆಲ್ಮೋಸ್ಟ್ ಗೊತ್ತಲ್ಲ ನಿಮಗೆ, ರಿಬ್ಬನ್ನು, ಕ್ಲಿಪ್ಸು ಈ ಥರದ್ದೆಲ್ಲ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಇದು ಪ್ರೈಸ್ ಎಲ್ಲ ಹೇಳಿದ ತಕ್ಷಣ ನಾನು ಭೂಮಿ ಮುಂದಕ್ಕೆ ಹೋಗಲಿಲ್ಲ, ವಾಪಸ್ ಬಂದುಬಿಟ್ಲು. ಇಲ್ಲಿ ಸ್ಯಾರಿ ಬಂದು ಇಳ್ಕಲ್ ಸ್ಯಾರಿಗಳು ಸಿಗುತ್ತೆ, ಕಾಟನ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರೈಸು ಕೂಡ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಇದು ಬಂದು ಗೋಬಿ ಮಸಾಲ, ಪಕ್ಕದಲ್ಲಿ ಲಡ್ಡು ಆ್ಯಂಡ್ ಜ್ಯೂಸು, ಉಪ್ಪಿನಕಾಯಿಗಳು, ಸ್ನ್ಯಾಕ್ಸು
ಆಲ್ಮೋಸ್ಟ್ ಎಲ್ಲ ಈ ಲೈನಲ್ಲಿ ಇತ್ತು. ಇದು ನೋಡಿ ಉಪ್ಪಿನಕಾಯಿಗಳು ಎಲ್ಲ ಇತ್ತು. ನಿಮಗೆ ಬೇಕಂದರೆ ಬೈ ಮಾಡ್ಬೋದು ನೀವು ಕೂಡ ಬಂದು. ಇದು ಬ್ಯಾಂಗಲ್ಸು, ಈ ಸಿಂಗಲ್ ಬ್ಯಾಂಗಲ್ ಹಾಕ್ಕೊಂಡ್ರೆ ಸಾಕು, ಸಖತ್ ಲುಕ್ಕಾಗಿ ಕಾಣುತ್ತೆ. ಬ್ಯಾಂಗಲ್ಸ್ ಕೂಡ ಇತ್ತು. ಇಲ್ಲಿ ಹೇರ್ ಬ್ಯಾಂಡು ಹೆಣ್ಮಕ್ಳಿಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ನಿಮಗೆ ಏನೇ ಇಷ್ಟ ಆದರೂ ಕೂಡ ಇಲ್ಲಿ ಬಂದು ಬೈ ಮಾಡ್ಬೋದು. ಎಲ್ಲನೂ ಕಾಸ್ಟ್ಲಿ ಅಂತ ನಾನು ಹೇಳ್ತಿಲ್ಲ, ಸ್ವಲ್ಪ ಕಾಸ್ಟ್ಲಿನೂ ಇದೆ, ಸ್ವಲ್ಪ ಕಮ್ಮಿನೂ ಇದೆ. ನಾವು ವಿಡಿಯೋ ಮಾಡೋಕ್ಕೋಸ್ಕರ ಎಲ್ಲ ಕಮ್ಮಿ ಇದೆ ಇಲ್ಲಿ, ಬನ್ನಿ ನೀವು ಪರ್ಚೇಸ್ ಮಾಡಿ ಅಂತ ಎಲ್ಲ ಹೇಳಬಾರ್ದು. ಏನಿದೆ ಅದನ್ನು ಹೇಳಬೇಕು. ಯಾಕೆಂದರೆ ನಾವು ಹೇಳೋದ್ರಿಂದ ಎಲ್ಲ ಕಡಿಮೆನೇ ಇದೆ ಅಂತ ಅಂದ್ಕೊಂಡು ಹೇಳಿ ನೀವು ಬರ್ತೀರಾ, ಮತ್ತು ನಿಮಗೆ ಮನಸ್ಸಿಗೆ ಹರ್ಟ್ ಆಗುತ್ತೆ. ಇವರು ಕಡಿಮೆ ಅಂತ ಹೇಳಿದ್ರು, ನೋಡಿದ್ರೆ ಇಲ್ಲಿ ಇಷ್ಟೊಂದು ಕಾಸ್ಟ್ಲಿ ಇದೆ ಅಂತ ಹೇಳಿ. ತುಂಬ ಕಡಿಮೆನೂ ಕೂಡ ಇದೆ, ತುಂಬ ಕಾಸ್ಟ್ಲಿನೂ ಕೂಡ ಇದೆ. ನೀವು ಯಾವ ಥರ ಬಾರ್ಗಿನ್ ಮಾಡಿ ಪರ್ಚೇಸ್ ಮಾಡ್ತೀರಾ ಆ ಥರ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ 200ಗೆ ಜೀನ್ಸ್ ಶಾರ್ಟ್ಸು, ಕಾಟನ್ ಶಾರ್ಟ್ಸು, ಎನಿ ಒಂದು ಶಾರ್ಟ್ಸ್ ಹೆಣ್ಮಕ್ಳಿಗೆ ಇಲ್ಲಿ ಸಿಗುತ್ತೆ. ಇದೆಲ್ಲ ಓಕೆ, ಪರವಾಗಿಲ್ಲ, ಪರ್ಚೇಸ್ ಮಾಡ್ಬೋದು. ಇದು ಬಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಶೂಸ್ ಇರ್ಬೋದು, ಸ್ಲಿಪ್ಪರ್ಸ್ ಇರ್ಬೋದು, ಆ್ಯಂಡ್ ದೊಡ್ಡವ್ರಿಗೂ ಕೂಡ ಇಲ್ಲಿ ಸ್ಲಿಪ್ಪರ್ಸ್ ಇತ್ತು. ಓಕೆ, 150, 200ಗೆಲ್ಲ 100ಗೆಲ್ಲ ಸಿಗ್ತಿತ್ತು. ಇಟ್ಸ್ ಓಕೆ, ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕಾಸ್ಟ್ಲಿ ಅಂತ ಏನು ಅನಿಸಲ್ಲ. ಇಷ್ಟು ಬಂದು ಇಯರಿಂಗ್ಸ್ ಎಲ್ಲ ಇತ್ತು. ಇದು ಬಂದು 40 ರುಪೀಸ್, 80 ರುಪೀಸ್ಗೆಲ್ಲ, 30 ರುಪೀಸ್ಗೆಲ್ಲ ಇಯರಿಂಗ್ಸ್ ಸಿಗ್ತಿತ್ತು. ಚೆನ್ನಾಗಿತ್ತು ಇಯರಿಂಗ್ಸು ಕೂಡ. ಹಾಗೆ ಇಲ್ಲಿ 10 ರುಪೀಸ್ಗೆ ಮಸಾಲ ಐಟಮ್ಗಳು ಎಲ್ಲ ಸಿಗ್ತಿತ್ತು. ಹಾಗೆ ದೀಪಾಲೆ ಕಂಬಗಳು, ದೀಪಗಳು, ಈ ಥರದ್ದೆಲ್ಲ ಕೂಡ ಇದೆ ಇಲ್ಲಿ. ಆ್ಯಂಡ್ ಎಲ್ಲ ಕಡೆನೂ ಅಷ್ಟೇ ಪರ್ಸು, ಇಯರಿಂಗ್ಸು, ಸ್ಟರ್ಟ್ಸು, ಈ ಥರದೇ ಇತ್ತು. ಆ್ಯಂಡ್ ವರಮಹಾಲಕ್ಷ್ಮಿಗೆ ನಿಮಗೇನಾದರೂ ಇಲ್ಲಿ ತೋರಣಗಳು, ಹ್ಯಾಂಗಿಂಗ್ಗಳು, ಈ ಥರದ ಐಟಮ್ಸ್ ಎಲ್ಲ ಬೇಕಂದರೆ ಅದು ಕೂಡ ಇಲ್ಲಿ ಇದೆ. ಬಂದು ನೀವು ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಕಾಸ್ಟ್ಲಿನೂ ಕೂಡ ಏನು ಅನ್ನಿಸ್ತಿಲ್ಲ ಇಲ್ಲಿ ನಾವು ಕೇಳಿದಾಗ. ಮತ್ತು ಇನ್ನೂ ಮಾತಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಪರ್ಚೇಸ್ ಮಾಡಿದ್ರಿಂದ ಇಲ್ಲಿಂದ ಬೈ ಮಾಡೋಕ್ಕೆ ಹೋಗಲಿಲ್ಲ ನಾವು. ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ. ಯಾವುದಾದ್ರೂ ಇಷ್ಟ ಆದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿರೋ ಐಟಮ್ಸ್ ಇದೆ. ಬಟ್ ಓಕೆ, ಪ್ರೈಸಸ್ ಓಕೆ, ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ. ಯಾಕೆಂದರೆ ಸ್ವಲ್ಪ ಕಡಿಮೆ ರೇಟ್ದು ಇದೆ, ಸ್ವಲ್ಪ ಜಾಸ್ತಿ ರೇಟ್ದು ಇದೆ. ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಬಂದು ನೋಡಿ ಪರ್ಚೇಸ್ ಮಾಡಿ. ನಾವೇನು ತುಂಬ ಪರ್ಚೇಸ್ ಮಾಡಲಿಲ್ಲ, ಯಾಕೆಂದರೆ ನಮಗೆ ಏನು ಅವಶ್ಯಕತೆ ಅದನ್ನು ಮಾತ್ರ ಲಿಮಿಟಲ್ಲಿ ಪರ್ಚೇಸ್ ಮಾಡಿದ್ವಿ. ನಮಗೇನು ತುಂಬ ಪರ್ಚೇಸ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾತ್ರ ಸಿಂಪಲಾಗಿ ಪರ್ಚೇಸ್ ಮಾಡಿದ್ವಿ. ಗೈಸ್, ನಿಮ್ಗೇನಾದರೂ ಇಷ್ಟ ಆದರೆ ಇದು ಬಂದು DC ಆಫೀಸ್ ಹತ್ರನೇ ಇದೆ. ನಿಯರ್ ಆಗುತ್ತೆ DC ಆಫೀಸ್ಗೆ. ನಿಮಗೆ ಅಲ್ಲಿಗೆ ಬಂದ್ರೇ ಗೊತ್ತಾಗುತ್ತೆ ಇದು ಸಹಾರದು ಇರೋವಂಥದ್ದು. ಗೈಸ್, ನಿಮ್ಗೇನಾದರೂ ಇಷ್ಟ ಆದರೆ ಬಂದು ಪರ್ಚೇಸ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡಿ. ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ನನ್ನ ವಿಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.